ರಾಮನಗರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಸುರೇಶ್, ಉಪಾಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು. ಸಂಘಕ್ಕೆ 12 ಜನ ಸದಸ್ಯರು ಜೂನ್ 6ರಂದು ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿತ್ತು. ಶುಕ್ರವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ತಲಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ನೂತನ ಅಧ್ಯಕ್ಷರಾಗಿ ಸುರೇಶ್, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಮೂರ್ತಿ ಇಬ್ಬರೂ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಚುನಾವಣಾಧಿಕಾರಿ ಮಂಜುನಾಥ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಿಸುತ್ತಲೇ ಸಂಘದ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ ಬೆಂಬಲಿಗರು ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಯರೇಹಳ್ಳಿ ವೈಎಚ್ ಮಂಜು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಬ್ಬಕೆರೆ ಶಿವಲಿಂಗಪ್ಪ, ಬಿಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಪಿ ಅಶ್ವಥ್, ಗ್ಯಾರಂಟಿ ತಾಲೂಕು ಸಮಿತಿ ಅಧ್ಯಕ್ಷ ವಿಎಚ್ ರಾಜು, ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ಮತ್ತಿತರ ಮುಖಂಡರುಗಳು ನೂತನ ಅಧ್ಯಕ್ಷ ಎಸ್ ಸುರೇಶ್, ಉಪಾಧ್ಯಕ್ಷ ಎನ್ ಶ್ರೀನಿವಾಸ್ ಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಟಿಎಪಿಸಿಎಂಸಿ ಅಧ್ಯಕ್ಷ ಸುರೇಶ್ ಮಾತನಾಡಿ, ರಾಮನಗರ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘ ಕಳೆದ 13 ವರ್ಷಗಳಿಂದ ನಷ್ಟದಲ್ಲಿದೆ. ಸಂಘಕ್ಕೆ ಒಳ್ಳೆಯ ಕಟ್ಟಡ ಇದ್ರೂ ಕೂಡ ಸಮರ್ಪಕ ಸವಲತ್ತು ಸಿಗದೆ ನಷ್ಟದತ್ತ ಮುಖ ಮಾಡಿದೆ. ಈ ಹಿಂದೆ ಮಾಗಡಿ ಚನ್ನಪಟ್ಟಣದ ಸಂಘದ ಜೊತೆ ಸಂಘವನ್ನ ಜೋಡಿಸಲು ಸರ್ಕಾರದ ಮಟ್ಟದಲ್ಲಿ ತಯಾರಿಯನ್ನ ನಡೆದಿತ್ತು. ಸಂಘ ಉಳಿಯಬೇಕು ಎಂದು ಪಣ ತೊಟ್ಟು ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದಲ್ಲಿ ಸಂಘಕ್ಕೆ ಶಕ್ತಿ ಬರುವಂತೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆಡಳಿತ ಮಂಡಳಿ ಜೊತೆ ಇದ್ದು ಸಂಘವನ್ನ ಲಾಭದತ್ತ ಕೊಂಡೊಯ್ಯಲು ಶ್ರಮಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ನರಸಿಂಹ, ಸಮದ್, ಬೈರೇಗೌಡ, ಅಜ್ಮತ್, ಮುಖಂಡರುಗಳಾದ ಪಿ ಅಶ್ವಥ್, ಪಿಎಚ್ ರಾಜು, ರಾಮಕೃಷ್ಣ, ರಾಜಶೇಖರ್, ದೊರೆಸ್ವಾಮಿ, ಲಕ್ಷ್ಮೀಕಾಂತ್ ಪತಿ, ಶಿವಕುಮಾರ ಸ್ವಾಮಿ, ರವಿ, ಷಡಕ್ಷರಿ, ಮೋಹನ್, ಬೋರೇಗೌಡ, ಶ್ರೀನಿವಾಸ್, ಶಿವರಾಜು, ಜಯಕುಮಾರ್, ಮಂಚೇಗೌಡ, ಸಂಘದ ಕಾರ್ಯದರ್ಶಿ ಜನಾರ್ದನ್ ಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಏನಿವತ್ತು ನಾವು ಹೊಸದಾಗಿ ಈ ಟಿಎಪಿಸಿಎಂಸಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮಗೆ ಇದೇ ಚುನಾವಣೆಯಲ್ಲೂ ಸಹ ಇದೇ ರೀತಿ ಎರಡು ಪಕ್ಷದವರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಎರಡು ಪಕ್ಷದವರು ಸೇರಿ ಕೂತ್ಕೊಂಡು ಸಂಸ್ಥೆ ನಷ್ಟದಲ್ಲಿದೆ, ನಾವು ಸಂಸ್ಥೆಯನ್ನು ಖರ್ಚು ಮಾಡೋದು ಬೇಡ ಅಂತೇಳಿ ಎರಡು ಜನತಾದಳದವರು ಮತ್ತು ಕಾಂಗ್ರೆಸ್ಸು ಎರಡು ಪಕ್ಷದ ಮುಖಂಡರುಗಳನ್ನ ಕೂತ್ಕೊಂಡು ನಮ್ಮ ನಗರಸಭೆ ಅಧ್ಯಕ್ಷರು ಶೇಷಾದ್ರಿ ಶಶಿಯಣ್ಣವ್ರ ನೇತೃತ್ವದಲ್ಲಿ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದು, ಅದೇ ರೀತಿ ನಮ್ಮ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂಥ ಮಂಜಣ್ಣವರು ಮತ್ತು ಸಬ್ಕೆರೆ ಶಿವಲಿಂಗಪ್ಪನವರು ಮತ್ತು ಅಶ್ವಥನವರು ಎಲ್ಲರ ನೇತೃತ್ವದಲ್ಲಿ ಕೂತ್ಕೊಂಡು ಒಂದು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಎರಡು ಪಕ್ಷದ ಮುಖಂಡರುಗಳು ಮೊದಲನೇ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಈ ಸಂಸ್ಥೆ ಆಗಲೇ ಒಂದು 12 ವರ್ಷದಿಂದ ಒಂದು ಇದಾಗೋಗಿತ್ತು, ಮುಚ್ಚೋಗಿತ್ತು. ಈ ಸಂಸ್ಥೆನ ಒಂದು ಪುನರ್ಜೀವ ಕೊಡಬೇಕು ಅಂತೇಳಿ ನಮ್ಮ ಬಿಡಿಸಿ ಬ್ಯಾಂಕು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಮಂಜಣ್ಣವರು ಮತ್ತು ಶಶಿಯಣ್ಣವರು ಸುಮಾರು ಒಂದು 7-8 ತಿಂಗಳಿಂದ ಇದಕ್ಕೆ ಹೋರಾಟ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗಿ ಈ ಸಂಸ್ಥೆನ ಏನು ಇದನ್ನು ಪುನರಾರಂಭ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ಕೊಬಂದಂಥ ಮಂಜಣ್ಣವ್ರಿಗೆ, ಶಶಿಯಣ್ಣವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಮತ್ತು ಈ ಸಂಸ್ಥೆನ ಒಳ್ಳೆಯ ಉನ್ನತ ಮಟ್ಟಕ್ಕೆ ಈಗ ಎಲ್ಲ ಹಾಸನ ನಡೀತಾ ಇದೆ, ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಮಂಜಣ್ಣವ್ರ ಜೊತೆ ಶಶಿಯಣ್ಣವ್ರ ಜೊತೆ ನಮ್ಮ ಎಲ್ಲ ನಿರ್ದೇಶಕರ ಜೊತೆ ಈಗಾಗಲೇ ಸಮಾಲೋಚನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು, ಆ ರೀತಿ ಮಾಡ್ಕೊಡ್ತೀವಿ ಅಂತೇಳಿ ನಾನು ಮಾತಾಡ್ತೀನಿ.